GPA ಅದರ ಕಾಲಮಿತಿ ಯಾವಾಗಿಂದ ಪ್ರಾರಂಭ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಿ. GPAನ ಸಾಧಾರಣವಾಗಿ ಮಾಡಿಕೊಡಲಾಗುತ್ತೆ. ಪವರ್ ಆಫ್ ಅಟಾರ್ನಿಯನ್ನು, ಯಾವುದೋ ಒಂದು ಪ್ರಾಪರ್ಟಿಯನ್ನು ಸೇಲ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮಾಡಿಕೊಡುವಂಥ ಸಂದರ್ಭದಲ್ಲಿ ಅದು ಯಾವಾಗಿಂದ ಪ್ರಾರಂಭ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದರ ಅನುಮೋದನೆಯನ್ನು ಪಾರ್ಟಿಗಳು ಯಾವಾಗ ಮಾಡ್ತಾರೆ ಆವಾಗಿಂದ ಅದರ ಕಾಲಮಿತಿ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿರುತ್ತೆ. ಈ ಒಂದು ಕೇಸಿನ ಫ್ಯಾಕ್ಟ್ ಆಫ್ ದಿ ಕೇಸನ್ನು ನೋಡೋಕ್ಕೆ ಹೋದರೆ ಇದರಲ್ಲಿ ಪ್ರಾರಂಭದಲ್ಲಿ ಏನು ಸ್ವತ್ತಿನ ಮಾಲೀಕ ಏನಿರ್ತಾರೆ ಅವರು ನಿಧನರಾಗಿರ್ತಾರೆ. ಅವರು ನಿಧನರಾದಂಥ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಸ್ವತ್ತೇನಿದೆ ಅದಕ್ಕೆ ಅವರ ವಾರಸುದಾರರು ಒಟ್ಟು 9 ಜನ ಇರ್ತಾರೆ. ಇದರಲ್ಲಿ ಈ 9 ಜನನೂ ಕೂಡ ಒಂದು ಅನ್ರಿಜಿಸ್ಟರ್ಡ್ ಪವರ್ ಆಫ್ ಅಟಾರ್ನಿಯನ್ನು ದೊಡ್ಡವರಿಗೆ ಏನಿರ್ತಾರೆ, ದೊಡ್ಡ ಮಗ ಏನಿರ್ತಾರೆ ಅವರಿಗೆ ಎಕ್ಸಿಕ್ಯೂಟನ್ನು ಮಾಡಿಕೊಡ್ತಾರೆ. ಅದರ ಮಾರನೇ ದಿನ ಇದರಲ್ಲಿ ರೆಸ್ಪಾಂಡೆಂಟ್ ಏನಿರ್ತಾರೆ ಅವರು ಅವರ ಮಗನಿಗೆ ರಿಜಿಸ್ಟರ್ಡ್ ಸೇಲ್ ಇದನ್ನು ಮಾಡಿಕೊಡ್ತಾರೆ. ಬಟ್ ಅನ್ರಿಜಿಸ್ಟರ್ಡ್ ಇದನ್ನು ಮಾಡಿಕೊಟ್ಟಿದ್ದು 9 ಜನನೂ ಮಾಡಿಕೊಟ್ಟಿರ್ತಾರೆ. ಸೊ ಆನಂತರದಲ್ಲಿ 9 ಜನದಿಂದ ಏನು GPAನ ಪಡ್ಕೊಂಡಿರ್ತಾರೆ ಅನ್ರಿಜಿಸ್ಟರ್ಡು, ಅವರು ಬೇರೆಯವರಿಗೆ ಒಂದು ಸೇಲ್ ಅಗ್ರಿಮೆಂಟನ್ನು ಮಾಡಿ 25 ಲಕ್ಷ ಅಡ್ವಾನ್ಸನ್ನು ಕೂಡ ಪಡ್ಕೊಂಡಿರ್ತಾರೆ. ಅನಂತರದಲ್ಲಿ ಮತ್ತೆ ತಿರ್ಗಾ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಪ್ಪಿಗೆ ಇಲ್ಲ ಅಂತೇಳಿ ಬೇರೆಯವರು ಹೇಳಿರ್ತಾರೆ. ಅದಾದ ನಂತರದಲ್ಲಿ ಮತ್ತೆ ಒಂದು ಅಫಿಡವಿಟನ್ನು ಕೂಡ ಎಕ್ಸಿಕ್ಯೂಟ್ ಮಾಡಿಕೊಡ್ತಾರೆ, ಮಾರಾಟ ಮಾಡೋದಕ್ಕೆ ಒಪ್ಪಿಗೆ ಇದೆ ಅಂತೇಳಿ. ಸೊ ಅದರಲ್ಲಿ ಇನ್ನು ಕೆಲವರು ಒಪ್ಪಿಗೆ ಇಲ್ಲ ಅಂತೇಳಿ ಹೇಳ್ತಾರೆ. ಆವಾಗ ಈ ಒಂದು ಇಶ್ಯೂ ಪ್ರಾರಂಭ ಆಗುತ್ತೆ. ಸೊ ಇದನ್ನು ಗಮನಿಸಿದಂಥ ಸುಪ್ರೀಂ ಕೋರ್ಟ್ ಇಲ್ಲಿ ಅಫಿಡವಿಟನ್ನು ಏನು 9 ಜನನು ಮತ್ತೆ ತಿರುಗಿ ಎಕ್ಸಿಕ್ಯೂಟ್ ಮಾಡಿ ಅಂತ ಅಫಿಡವಿಟನ್ನು ಮಾಡ್ತಾರೆ, ಆ ದಿನಾಂಕದಿಂದ ಇದು ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿರೋವಂಥದ್ದು ಇಲ್ಲಿ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಅಗ್ರಿಮೆಂಟನ್ನು ತೊಗೊಂಡಿರ್ತಾರೆ ಅದು ಸಮಂಜಸವಾಗಿದೆ. ಸೊ ಹಾಗಾಗಿ ಅವರು ತಗೊಂಡಿರೋಂಥದ್ದಕ್ಕೆ ಅನುಮೋದನೆಯನ್ನು ನೀಡ್ಬೋದು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಲ್ಲಿ ಎಕ್ಸಿಕ್ಯೂಟನ್ನು ಮಾಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಮುಸ್ಲಿಂ ವಿಡ್ ಚೆಲ್ಲಕಾಲ್ ಅಹ್ಮದ್ ಆಜಿ ವರ್ಸಸ್ ಸಕೀನ್ ಬೀವಿ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ.